ಚಿಕ್ಕಬಳ್ಳಾಪುರ ತಾಲೂಕು ಕೃಷಿಕ ಸಮಾಜದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನ ಮಾಡಿ ಸರ್ಕಾರಕ್ಕೆ ರೈತರ ಸಮಸ್ಯೆಗಳನ್ನ ಗಮನಕ್ಕೆ ತರಂತ ಕೆಲಸ ನಾವು ಪತ್ರಿಕಾಗೋಷ್ಠಿ ಮೂಲಕ ಮಾಡಿದ್ದೇವೆ. ಇವತ್ತು ಕೃಷಿ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಖಾತೆ ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆ ಕೂಡ ಆಗಿದೆ. ಬಹಳ ಪ್ರಮುಖವಾಗಿ ಕೃಷಿ ಖಾತೆ ಆಗಬೇಕಾಗಿತ್ತು. ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದಂತ ಇಲಾಖೆ ಇವತ್ತು ಕೃಷಿ ಖಾತೆನ ಇನ್ನೂ ಕೊಟ್ಟಿಲ್ಲ. ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ, ಶೀಘ್ರವಾಗಿ ಕೃಷಿ ಖಾತೆಯನ್ನ ನೀವು ಹಂಚಿಕೆ ಮಾಡಿ ಮುಂಗಾರು ಹಂಗಾಮಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ನೀವು ಮುಂದಾಗಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಇವತ್ತೇನಾಗಿದೆ, ಯುದ್ಧದ ಕಾರಣ ನೀಡಿ ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ, ಅದು ಆ ದೇಶದಲ್ಲಿ ಇಷ್ಟ ಆಗಿದೆ, ಈ ದೇಶದಲ್ಲಿ ಇಷ್ಟ ಆಗಿದೆ ಅಂತೇಳಿ ಸಮಜಾಯಿಷಿಯನ್ನ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ. ನಮಗೆ ಸಮಜಾಯಿಷಿ ಸ್ಪಷ್ಟೀಕರಣ ನೀವು ಆ ದೇಶದಲ್ಲಿ ಜಾಸ್ತಿ ಆಗಿದೆ, ಈ ದೇಶದಲ್ಲಿ ಜಾಸ್ತಿ ಅನ್ನೋದಾದ್ರೆ ಯಾರು ಕೂಡ ಅಧಿಕಾರ ಬೇಕಾದ್ರೆ ಮಾಡ್ಬೋದು. ಅದನ್ನ ಆ ಕೆಲಸ ಮಾಡೋಕ್ಕೆ ನೀವೇ ಪ್ರಧಾನಮಂತ್ರಿಗಳ ಹುದ್ದೆಯಲ್ಲಿ ಕೂತ್ಕೋಬೇಕಾಗಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಅಂತ ಸಂದರ್ಭದಲ್ಲಿ ರೈತರ ನೆರವಿಗೆ ಈಗ ಸರ್ಕಾರ ಬರಬೇಕಾಗಿದೆ. ಅತ್ಯಂತ ದುಬಾರಿ ಬೆಲೆಯಲ್ಲಿ ಇವತ್ತು ರಸಗೊಬ್ಬರಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಕನಿಷ್ಠ ಮಟ್ಟದ ಮೂಟೆಗಳನ್ನ ಕೊಡ್ತಾ ಇದ್ದೀವಿ. ಫ್ರೂಟ್ ಐಡಿ ಕೊಡಬೇಕು, ಕಡ್ಡಾಯವಾಗಿ ಫ್ರೂಟ್ ಐಡಿ ಕೊಡಬೇಕು, ಒಬ್ಬರಿಗೆ ಒಂದೇ ಮೂಟೆ ಅಂತೇಳಿ ನಿಗದಿ ಮಾಡಿದ್ದೀರಿ. ನೀವು ಕೊಡ್ತಾ ಇರೋದು ಕೂಡ ಕಡಿಮೆ ರಸಗೊಬ್ಬರ, ಅದರಲ್ಲೂ ಕೂಡ ದುಬಾರಿ ದರ. ಈ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ಸರ್ಕಾರಕ್ಕೆ ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಶುಸಂಗೋಪನೆ ಇಲಾಖೆಯಲ್ಲಿ ದಿನೇ ದಿನೇ ಹಾಲಿನ ಮಟ್ಟ ಕಡಿಮೆ ಆಗ್ತಾ ಇದೆ, ಬರ್ತಾ ಇರೋದಕ್ಕೆ ತೀರಾ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಹಲವಾರು ಇದ್ರೂ ಕೂಡ ಬಹಳ ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ₹1 ₹2 ಜಾಸ್ತಿ ಆದ್ರೆ ಹಾಲು ಲೀಟರ್ಗೆ ₹200 ₹300 ಮೂಟೆ ಮೇಲೆ, ಪಶು ಆಹಾರ ಮೂಟೆ ಮೇಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಕೊಟ್ಟಂತ ಹಣ ರೈತರಿಗೆ ತಲುಪ್ತಾ ಇಲ್ಲ, ಅದು ನಾವು ಬೇರೆಯವರಿಗೆ ವರ್ಗಾವಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸ್ಪಷ್ಟವಾದ ನಿಯಂತ್ರಣ ಕಾನೂನನ್ನು ತರಬೇಕು. ಪಶು ಆಹಾರದ ಉತ್ಪಾದನೆ ಏನಿದೆ, ನಿಯಂತ್ರಣ ಕಾನೂನು ತರಬೇಕು ಮತ್ತು ನಿಯಂತ್ರಣ ಮಾಡಬೇಕು. ನೀವು ₹2 ಜಾಸ್ತಿ ಮಾಡಿದ್ರೆ ₹3 ಜಾಸ್ತಿ ಮಾಡೋದಾದ್ರೆ ನಮ್ಗೆ ಸಿಕ್ಕಿದ್ದೇನೂ ಇಲ್ಲ. ಹಾಗಾಗಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಸಹಕಾರ ಸಂಘಗಳು ಎಲ್ಲ ಊರುಗಳಲ್ಲೂ ಇದೆ. ಅದರ ಸಂಘಗಳ ಮೂಲಕ ರಿಯಾಯಿತಿ ದರದಲ್ಲಿ ಪಶು ಆಹಾರವನ್ನು ವಿತರಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮುಂಗಾರು ಹಂಗಾಮಲ್ಲಿ ಎಲ್ಲಿದ್ದ ಕಂಪನಿಗಳು ಉಟ್ಕೊಬಿಡ್ತವೆ, ಕೀಟನಾಶಕಗಳನ್ನ, ನಕಲಿ ಕೀಟನಾಶಕಗಳು, ನಕಲಿ ರಸಗೊಬ್ಬರಗಳು, ನಕಲಿ ಬಿತ್ತನೆ ಬೀಜ ಕೊಡುವಂತ ಚಟುವಟಿಕೆ ಜಾಲ ಕ್ರಿಯಾಶೀಲ ಆಗ್ಬಿಡ್ತದೆ. ಈಗ ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಅದರ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಇತರೆ ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಅಧಿಕಾರಿಗಳು ವರ್ಗ, ಸಿಬ್ಬಂದಿ ತೀರಾ ಕಡಿಮೆ ಆಗಿರೋದ್ರಿಂದ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಕೃಷಿ ಚಟುವಟಿಕೆಗಳು ನೀವು ಕೊಡುವಂತ ಸವಲತ್ತುಗಳು ರೈತರಿಗೆ ತಲುಪುವಂಥದ್ದು ನಿಧಾನ ಆಗ್ತಾ ಇದೆ, ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾ ಇದೆ. ಹಾಗಾಗಿ ಪಶುಸಂಗೋಪನೆ, ಕೃಷಿ ಮತ್ತೆ ಇತರ ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ವಿಭಾಗಗಳಲ್ಲಿ ಓದಿದ ನಿರುದ್ಯೋಗಿ ಯುವಕರಿಗೆ ಉಪಶಮನ ಮಾಡಲು ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿ ಇಲಾಖೆಗಳಲ್ಲಿ ತುಂಬಬೇಕು. ಜೊತೆಗೆ ನೇಮಕಾತಿಯನ್ನು ಕೂಡ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ 3 ತಿಂಗಳಿಂದ ಸರ್ವೆ ಕಾರ್ಯ ನಡೀತಾ ಇಲ್ಲ, ಎಲ್ಲ ಅವರು ಧರಣಿ ನಿರತರಾಗಿದ್ದಾರೆ. ಅದಕ್ಕೆ ರೈತರು ಪರಿತಪಿಸ್ತಾ ಇದ್ದಾರೆ. ಹೀಗಾಗಿ ಕೂಡಲೇ ಸರ್ವೆ ಕಾರ್ಯವನ್ನ ಸುಲಲಿತವಾಗಿ ಮಾಡಬೇಕಾದ್ರೆ ಅದನ್ನ ಅವರ ಸಮಸ್ಯೆಯನ್ನು ಬಗೆಹರಿಸಿ ಸರ್ವೆ ಕಾರ್ಯವನ್ನ ಕ್ರಿಯಾಶೀಲಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ. ಅದನ್ನ ನಾವು ಹೇಳಲಿಕ್ಕೆ ಬರಲ್ಲ. ನೀವು ಎಲ್ಲಾ ಪ್ರತಿಭಾವಂತರೇ, ಎಲ್ಲ ಬಹಳ ಹೇಳ್ತಾ ಇದ್ರಲ್ಲ ಮೊನ್ನೆ ಎಲ್ಲರೂ, ನಾವು ಹಿರಿಯರಿದ್ದೀರಿ, ನಮ್ಗೆ ಅಂತ ಕತೆ ಕೊಟ್ಟಿದ್ದಾರೆ, ಇಂಥ ಕತೆ ಕೊಟ್ಬಿಟ್ಟಿದ್ದಾರೆ ಅಂತ. ಅವರು ಕಚ್ಚಾಡ್ದವಾಗ ನಾವನ್ನ ಸಲಹೆ ಕೊಡೋದು ಏನಿದೆ, ಉತ್ತಮರನ್ನ ಈಗ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅದೇ ಖುಷಿಯಲ್ಲಿ ಅವರು ಕೃಷಿ ಕುಟುಂಬದವರು, ನಮ್ಗೊಂದು ಭರವಸೆ ಇದೆ, ಒಳ್ಳೆಯವ್ರ ನೇಮಕ ಮಾಡ್ತೀರಿ ಅಂತೇಳಿ. ಬಹಳ ನಮ್ಗೆ ಹಿನ್ನಡೆ ಆಗಿದ್ದು ಏನಂದ್ರೆ, ಆ ವಿಚಾರದಲ್ಲಿ ನೀವು ಹೇಳಿದ್ದಕ್ಕೆ ಪ್ರಶ್ನೆಗೆ, ಈಗ ಕೃಷ್ಣ ಬೈರೇಗೌಡರು ವ್ಯಕ್ತಿ ಪರ ನಾವು ಮಾತಾಡ್ತಾ ಇಲ್ಲ. ಕೃಷ್ಣ ಬೈರೇಗೌಡರು ಇದುವರೆಗೂ ಬಂದಂತ ಕಂದಾಯ ಖಾತೆಗಳಲ್ಲಿ ಕೆಲಸ ಮಾಡಿದಂತ, ಹಿಂದೆ ಬಹಳ 34 ವರ್ಷ ಹಿಂದೆ ಹೇಗೆ ಮಾಡಿದ್ರು ನಮ್ಗೆ ಅರಿವಿಲ್ಲ, ಅತ್ಯಂತ ಪ್ರಾಮಾಣಿಕವಾಗಿ ಉತ್ಕೃಷ್ಟವಾದ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಈಗ ವರ್ಗಾವಣೆ ಮಾಡಿ ಬೇರೆ ಇಲಾಖೆ ಕೊಟ್ಟಿರೋದು ನಮಗೆ ತುಂಬಲಾರದ ನಷ್ಟ ಅಂತೂ ಖಂಡಿತ ಆಗಿದೆ. ಅವರು ಡಿಜಿಟಲೀಕರಣ ಮಾಡೋದು, ದಾಖಲೆಗಳು ಬೇಡ ತುದಿಯಲ್ಲಿ ಸಿಗ್ತವೆ. ಹೋದ್ರೆ ತಾಲೂಕು ಕಚೇರಿಗೆ ಹೋದಾಗ ಆ ದಾಖಲೆ ಇಲ್ಲ, ಆ ದಾಖಲೆ ತಗೊಂಬ, ಈ ದಾಖಲೆ ತಗೊಂಬ ಅಂದ್ರೆ ನಮ್ಗೆ ಸಿಗ್ತಾ ಇಲ್ಲ, ಹುಡುಕಿದೆ, ಈ ತರ ಹೇಳ್ತಾ ಇದ್ರು. ಇವಾಗ ಅವೆಲ್ಲ ಏನೂ ಇಲ್ಲ, ಬೆಳ್ಳ ತುದಿಯಲ್ಲೇ ದಾಖಲೆ ಸಿಗುವಂತ ಕೆಲಸ ಮಾಡಿದ್ರು, ಡಿಜಿಟಲೀಕರಣ ಮಾಡಿದ್ರು. ಮತ್ತೆ ಬಹಳ ಪ್ರಮುಖವಾಗಿ ಭೌತಿಕತೆ ಏನಿತ್ತು ಆಂದೋಲನ ರೀತಿಯಲ್ಲಿ ಮಾಡಿದ್ರು, ಗ್ರಾಮ ಠಾಣೆ ರಚನೆ ಮಾಡುವಂತ ಕೆಲಸ ಮಾಡಿದ್ರು. ಇದೆಲ್ಲ ಉತ್ಕೃಷ್ಟವಾಗಿ ಕೆಲಸ ಮಾಡ್ತಾ ಇದ್ರು. ಬಹುಶಃ ಅವ್ರನ್ನ ಮುಂದುವರಿಸಬೇಕಾಗಿದೆ. ಮುಂದುವರಿಸಿದ್ರೆ ರೈತರಿಗೆ ಚಪ್ಪಲಿ ಸವಸಂತ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಯೂರಿಯಾ ಬೆಲೆ ಜಾಸ್ತಿ ಆಗಿಲ್ಲ, ಅದು ನಿಯಂತ್ರಣದಲ್ಲಿದೆ. ಕಡಿಮೆ ಕೊಡ್ತಾ ಇದೆ ಯೂರಿಯಾ,
ಜಾಸ್ತಿ ಕೂಡ ಕೊಡ್ತಾ ಇಲ್ಲ. ಫ್ರೂಟ್ ಐಡಿ ಮಾಡೋದ್ರಿಂದ ಅಲ್ಲಿ ಎಲ್ಲಿ ಲೋಪ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ರೈತನಿಗೆ ಒಂದು ತಿಂಗಳಿಗೆ ಒಂದು ಮೂಟೆ ಅಂತ ನಿಗದಿ ಮಾಡಿದ್ದಾರೆ, ಅಲ್ಲಿ ಲೋಪ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಪ್ರಕಾರ ಯೂರಿಯಾ ಕಡಿಮೆ ಮಾಡಬೇಕು ಅಂತ ಏನಿದೆ ಅದಕ್ಕೆ ನಾವು ಕೂಡ ಒತ್ತು ಕೊಡ್ತೇವೆ. ಸಹಜವಾಗಿ ಪರಿಹಾರವಾಗಿ ಯಾವುದು ಬಳಸಬೇಕು ಅದನ್ನ ಕಡಿಮೆ ದರದಲ್ಲಿ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ.